ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ 0.75 mm ಮತ್ತು ಒಂದು ಟೈಪ್ ಮಾತ್ರ, ಈ ಟೈಪಿಂದ ಒಂದು ಬೀಡ್ಸ್ ಮಾತ್ರ ಉಪಯೋಗಿಸ್ತಾ ಇದ್ದೀನಿ. ಇದು ಮಾತ್ರ ಸೇರಿಸ್ತಾ ಇದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ, ಈ ಥರ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ ಮೇಲೆ ಒಂದು ಈ ಬೀಡ್ ತಗೊಳ್ತಾ ಇದ್ದೀನಿ, ಬೀಡ್ ಸೇರಿಸ್ತಾ ಇದ್ದೀನಿ. ಬೀಡ್ ಸೇರಿಸಿ ಬೀಡ್ ಲಾಕ್ ಮಾಡಿ, ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಈಗ 4 ಚೈನು, 4 ಚೈನ್ ಮಾಡಿ ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಈಗ 6 ಚೈನ್ ಮಾಡ್ತಾ ಇದ್ದೀನಿ. 5 6 6 ಚೈನ್ ಮಾಡಿ ಸ್ವಲ್ಪ ಲೂಸಾಗಿ ಈ ಥರ ರೌಂಡ್ ಶೇಪ್ ಬರೋ ಥರ ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ. ಅಲ್ಲಿಂದ ಕರೆಕ್ಟಾಗಿ ಮಾಡೋದು ಬೇಡ. ನಾವು ಮೊದಲೆಲ್ಲ ಇದನ್ನೆಲ್ಲ ಕರೆಕ್ಟಾಗಿ 4 ಚೈನ್ ಬರುತ್ತೆ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತೀವಿ. ಇದನ್ನು ಹಾಗಲ್ಲ, ಸ್ವಲ್ಪ ಲೂಸ್, ಈ ಥರ ಲೂಸ್ ಬರೋ ಥರ ಲಾಕ್ ಮಾಡ್ಕೊಳ್ಳಿ, ಸ್ವಲ್ಪ ಒಳಗಡೆ. ಆಮೇಲೆ 4 ಚೈನ್. ಈ 4 ಚೈನನ್ನು ಎಲ್ಲಿಗೆ ಬರುತ್ತೆ ಅಂತ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡಿ. ಈಗ ಒಂದು ಬೀಡ್, ಇದನ್ನು ಲಾಕ್ ಮಾಡ್ಕೊಳ್ಳಿ, ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನು, ಮತ್ತೆ ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ. ಇನ್ನು ಮತ್ತೆ 6 ಚೈನು, ಇದೇ ಥರ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ ಇದನ್ನು ಬಟ್ಟೆಗೆ. ಈ ಥರ ಮತ್ತೆ 4 ಚೈನ್, ಬಟ್ಟೆಗೆ ಲಾಕ್, ಮತ್ತೆ ಬೀಡ್. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ನೆಕ್ಸ್ಟ್ ಇದು ಬೀಡ್, ಮತ್ತು 4 ಚೈನು, 6 ಚೈನು, 4 ಚೈನು, ಬೀಡ್. ಅದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಈ 6 ಚೈನು 6 ಚೈನ್ಸ್ ಮಾತ್ರ ಸ್ವಲ್ಪ ಲೂಸಾಗಿ ಮಾಡ್ಕೋಬೇಕಾಗತ್ತೆ ನೀವು. ಇದು ಆರ್ಚ್ಗಿರೋದು. ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಪು. ಈ ಥರ ಪೂರ್ತಿ ಸೀರೆ ಹಾಕ್ಕೋಬೇಕು. ಎಂಡಲ್ಲಿ ಈಗ ನೋಡಿ, ಬೀಡ್ಸ್ ಆಗಿ 4 ಚೈನು, 6 ಚೈನು ಮತ್ತು 4 ಚೈನು. ಈಗ ಇನ್ನೂ ಒಂದು ಬೀಡ್ ಸೇರಿಸ್ತಾ ಇದ್ದೀನಿ ಲಾಸ್ಟಲ್ಲಿ. ಬೀಡ್ ಸೇರಿಸಿ ಈ ಥರ ಬೀಡ್ ಸೇರಿಸಿ ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಬಟ್ಟೆಗೆ ಸೇರಿಸ್ಕೊಂಡು 2 ಚೈನ್ ಮಾಡಿ ದಾರ ಕಟ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈಗ ಅದೇ ದಾರನ ಸ್ಟಾರ್ಟಿಂಗಲ್ಲಿ ಮತ್ತೆ ಸೇರಿಸ್ಕೊಳ್ಳಿ. ಇಲ್ಲಿ ಲಾಕ್ ಮಾಡಿದ್ದೀರಲ್ವ, ಈ ಲಾಕಿನ ಒಳಗಡೆನೆ ಸೇರಿಸ್ಕೊಳ್ಳಿ. ಹಿಂಗೆ ಡಬಲ್ ಲಾಕ್ ಮಾಡಿ ಸೇರಿಸ್ತಾ ಇದ್ದೀನಿ. ಈ ಥರ ಸೇರಿಸ್ಕೊಂಡ್ಮೇಲೆ ಈ ಬೀಡ್ ಸುತ್ತಲೂ ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕ್ಕೊಂಡಿದ್ದೀನಿ. 5 ಚೈನ್ ಹಾಕಿ ಇಲ್ಲಿ ಬೀಡ್ನ ಈ ಕಡೆ ಲಾಕ್ ಇದೆಯಲ್ವ, ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಬೀಡ್ ಸುತ್ತಲೂ ಚೈನು. ಇದಾದಮೇಲೆ ನೆಕ್ಸ್ಟ್ 4 ಚೈನ್ ಇದೆಯಲ್ವ, ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು
ಇಲ್ಲಿಂದ ಈ 6 ಚೈನ್ ಗ್ಯಾಪ್ ಇದೆಯಲ್ವ, ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಫುಲ್ ಆರ್ಚ್ ಬರೋಷ್ಟು 6 ಚೈನಲ್ಲಿ, ಅದು ಆರ್ಚ್ ಫುಲ್ ಆಗೋಷ್ಟು ಮಾಡ್ಕೊಳ್ಳಿ. ಸಿಂಪಲ್ ಆಗಿದೆ ಇದು, ಈಸಿ. ಆದರೆ ಗ್ರ್ಯಾಂಡ್ ಮಾಡ್ಕೋಬಹುದು ಇದನ್ನು. ಈ ಥರ ಈ ಫುಲ್ ಆರ್ಚ್ ಆಗೋಷ್ಟು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ನಾನು ಹೆಚ್ಚು ಉದ್ದದ ಡಬಲ್ ಕ್ರೋಶೆ ಮಾಡ್ತಾ ಇಲ್ಲ, ಚಿಕ್ಕ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ. ಈ ಥರ ಫುಲ್ಲು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ ಅಂತ ನೋಡಿಕೊಂಡು. ಇಲ್ಲಿ ಈ 4 ಚೈನಲ್ಲಿ ಲಾಕ್ ಮಾಡಿ. ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಅದೇ 4 ಚೈನಲ್ಲಿ. ನೆಕ್ಸ್ಟ್ 4 ಚೈನ್, ಬೀಡ್ ಪಕ್ಕ 4 ಚೈನ್ ಇದೆಯಲ್ವ, ಆಮೇಲೆ ಈ ಬೀಡ್ ಪಕ್ಕದ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ಮತ್ತೆ ಬೀಡ್ ಸುತ್ತಲೂ ಚೈನ್ 5 ಚೈನ್ ಮಾಡಿಕೊಂಡು ಇದನ್ನು ನೆಕ್ಸ್ಟು ಈ ಬೀಡ್ನ ಈ ಕಡೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ ಇದೆ ನೋಡಿ, ಇಲ್ಲಿ 2 ಸಿಂಗಲ್ ಕ್ರೋಶೆ, ಆಮೇಲೆ ಈ 6 ಚೈನಲ್ಲಿ ಡಬಲ್ ಕ್ರೋಶೆ ಹಾಕಿ, ಅಲ್ಲಿ ಎಷ್ಟು ಹಾಕಿದ್ದೀರಾ ಅಷ್ಟೇ ಇಲ್ಲಿನೂ ಹಾಕ್ಕೊಳ್ಳಿ, ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಪೂರ್ತಿ ಮಾಡಿ ತೋರಿಸ್ತೀನಿ. ಈ ಥರ ಆರ್ಚ್ಗಳು ಮಾಡಿದ್ದೀನಿ ಸ್ನೇಹಿತರೆ. ಈಗ ನೆಕ್ಸ್ಟ್ ಸ್ಟೆಪ್ಪು ಬೇರೆ ಕಲರ್ ದಾರ ಸೇರಿಸ್ಕೊಂಡು ಒಂದು ಆರ್ಚ್ ಮಾಡಿದ್ದೀನಿ, ತೋರಿಸ್ತೀನಿ. ಈಗ ಇದು ಸ್ಟಾರ್ಟ್ ಅಂತ ಇಟ್ಕೊಳ್ಳಿ. ಬೀಡ್ ಪಕ್ಕ ಇಲ್ಲಿ ಲಾಕ್ ಇದೆಯಲ್ವ, ಈ ಲಾಕಲ್ಲಿ ನೀವು ಸ್ಟಾರ್ಟ್ ಮಾಡಿದ್ದೀರಾ. ಬೀಡ್ ಪಕ್ಕ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿಕೊಂಡು ಇಲ್ಲಿಗ ಬೀಡ್ ಮೇಲೆ 5 ಚೈನ್ ಇದೆಯಲ್ವ, ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನಾನು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ, ಅದೇ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಫುಲ್ಲು ಸಿಂಗಲ್ ಕ್ರೋಶೆ. 5 ಚೈನ್ ಇದೆ, 4 ಆದರೂ ಮಾಡಬೇಕಾಗತ್ತೆ, ಅಥವಾ 5 ನೀವು ಜಾಗ ಇದ್ದಂಗೆ ನೋಡ್ಕೊಳ್ಳಿ. 5 ಬೇಕಾಗತ್ತೆ ಕೆಲವು ಸರಿ 5 ಚೈನ್ಗೆ. ಈ ಲಾಕಲ್ಲಿ ಇಲ್ಲಿ ಸ್ಟಾರ್ಟಿಂಗಲ್ಲೇ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ ಈ ಥರ. ಈಗ ನೆಕ್ಸ್ಟ್ ಇಲ್ಲಿ ಆರ್ಚ್ ಇದೆಯಲ್ವ, ಡಬಲ್ ಕ್ರೋಶೆ ಹಾಕಿ ಆರ್ಚ್ ಮಾಡಿದ್ದೀವಲ್ವ, ಇಲ್ಲಿಂದಲೇ ಈ ಲಾಕಿಂದಲೇ ಈ ಡಬಲ್ ಕ್ರೋಶೆ ಆರ್ಚಿನ ಮೇಲಿನ ಚೈನ್ಗಳಿದೆ ನೋಡಿ, ಇಲ್ಲಿ ಈ ಚೈನಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ. ಇಲ್ಲಿ ನಾನೀಗ 12 ಡಬಲ್ ಕ್ರೋಶೆ ಹಾಕಿದ್ದೀನಿ ಈ ಗ್ರೀನ್ ಕಲರ್ ಆರ್ಚು. ಇಲ್ಲಿ 5ರಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಈ ಥರ ದಾರ ತಗೊಂಡು ಇಲ್ಲಿಂದ ಹುಕ್ಕಲ್ಲಿ ದಾರ ತಗೊಂಡ್ಬನ್ನಿ. 3 ಲೂಪ್ ಆಗುತ್ತೆ, 3ಅನ್ನು ಒಂದೇ ಮಾಡಿ. 2ನೇದಾಯ್ತು ಇದೀಗ. ಇನ್ನು 3ನೇದು ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ದಾರ ತಗೊಂಡು ಹಿಂಗೆ ತಂದು 3 ಲೂಪ್ ಇದೆ, 3ಅನ್ನು ಒಂದೇ ಮಾಡಿ. 4 ಆಯಿತು. 5ರಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ ಒಂದೊಂದಾಗಿ. ಇದೀಗ 5 ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ, 5 ಡಬಲ್ ಕ್ರೋಶೆ ಮೇಲಿನ ಚೈನಲ್ಲಿ. ಈಗ 6ನೇ ಚೈನಲ್ಲಿ 2 ಸಾರಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. 1 2, ಇಲ್ಲಾಂದರೆ ಟೈಟ್ ಆಗತ್ತೆ. ನೆಕ್ಸ್ಟ್ ಎಲ್ಲ ಒಂದೊಂದೇ ಮಾಡ್ಕೊಂಡು ಬನ್ನಿ ಸಾಕು. 1 2, ಇಲ್ಲ ನೆಕ್ಸ್ಟ್ ಒಂದೊಂದರಲ್ಲಿ ಒಂದೊಂದೇ. 3 4 5 ಈ ಥರ ಎಲ್ಲದರಲ್ಲೂ ಹಿಂಗೆ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ. ಈ ಥರ ಬರುತ್ತೆ ಆವಾಗ. ಇದನ್ನು ನೆಕ್ಸ್ಟು ಈ ಲಾಕ್ ಇದೆಯಲ್ವ, ಬೀಡ್ನ ಲಾಕ್, ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ ಇದರಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ನೋಡಿ, ಬೀಡ್ ಮೇಲಿನ ಚೈನಲ್ಲಿ ಸಿಂಗಲ್ ಕ್ರೋಶೆ. ಐದು ಚೈನ್ ಹಾಕಿದ್ದೀನಿ, ಅದರಿಂದ 5 ಸಿಂಗಲ್ ಕ್ರೋಶೆ ಬೇಕಾಗತ್ತೆ. ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನಿಮಗೆ ಮೇಲಿಂದ ಚೆನ್ನಾಗಿ ಗಟ್ಟಿ ಇಲ್ಲ ಅಂತ ಅನಿಸಿದ್ರೆ, ಅಂದರೆ ಈಗ ಚೈನ್ ಲಾಕ್ ಮಾಡಿದಲ್ಲಿ ಮಾಡಿದರೆ
ಚೆನ್ನಾಗಿ ಬರಲ್ಲ ಅದು. ನೋಡಿ, ಈ ಚೈನ್ ಲಾಕ್ ಮಾಡಿದಲ್ಲಿ ಸ್ವಲ್ಪ ಲೂಸ್ ಇದೆ. ಈ ಸ್ಟಾರ್ಟಿಂಗಿನ ಈ ಫಸ್ಟ್ ರೋಯಿನ ಬೇಸ್ ಲೈನ್ನ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿಂದ ಈ ಚೈನುಗಳಲ್ಲಿ 5ರಲ್ಲಿ ಸಿಂಗಲ್ ಆಗಿ ಹಾಫ್ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಪ್ರತಿಯೊಂದರಲ್ಲೂ ಒಂದೊಂದೇ, ಒಂದೊಂದು ಚೈನಲ್ಲೂ ಒಂದೊಂದು ಹಾಫ್ ಡಬಲ್ ಕ್ರೋಶೆ. ನೋಡಿ, ಈ ಥರ ಒಂದೊಂದು ಚೈನಲ್ಲೂ ಒಂದೊಂದು ಹಾಫ್ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. 4 ಆಯಿತು, ಇನ್ನೊಂದು 5ರಲ್ಲಿ, 6ನೇದಲ್ಲಿ 2 ಹಾಕ್ತಾ ಇದ್ದೀನಿ. ಈ ಥರ. ನೆಕ್ಸ್ಟ್ ಉಳಿದಿರೋ 6ರಲ್ಲಿ ಸಿಂಗಲ್ ಆಗಿ ಹಾಕ್ಕೊಳ್ಳಿ ಹಾಫ್ ಡಬಲ್ ಕ್ರೋಶೆ. ಈ ಥರ ಎಲ್ಲದಲ್ಲಿ ಒಂದೊಂದು. ಈ ಥರ ಎಲ್ಲ ಒಂದೊಂದು ಹಾಕಿ ಆಮೇಲೆ ನೆಕ್ಸ್ಟ್ ಬೀಡ್ನ ಲಾಕಲ್ಲಿ ಲಾಕ್ ಮಾಡಿ. ಆಮೇಲೆ ಬೀಡ್ನ ಮೇಲಿನ ಚೈನಲ್ಲಿ ಸಿಂಗಲ್ ಕ್ರೋಶೆ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಇಲ್ಲಿ ಬೀಡ್ ಕೆಳಗಡೆ ಕುಚ್ಚು, ಈ ಸಿಂಗಲ್ ಕ್ರೋಶೆಯ ಮೇಲೆ ಕುಚ್ಚು ಹಾಕ್ಕೊಂಡ್ರೆ ಆಯಿತು. ಇಲ್ಲಿ ಸ್ಟೋನ್ ಚೈನ್ ಅಂಟಿಸ್ಕೋಬೋದು. ನಾನು ಅಂಟಿಸಿ ತೋರಿಸ್ತೀನಿ ನಿಮಗೆ. ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈ ಥರ ಕಾಣಿಸುತ್ತೆ ಗ್ರ್ಯಾಂಡಾಗಿ. ಇದು ಸ್ಟೋನ್ ಚೈನ್ ಮಿಡ್ಲಲ್ಲಿ ಸೇರಿಸ್ಕೊಂಡಿದ್ದೀನಿ ನಾನು. ಇದು ಗ್ರ್ಯಾಂಡಾಗಿ ಕಾಣಿಸುತ್ತೆ ಬ್ರೈಡಲ್ ಸಾರಿ ಕುಚ್ಚು ಡಿಸೈನು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.